ಹಲೋ ಸ್ನೇಹಿತರೆ, ನಮಸ್ತೆ. ಉಷಾ ಗೌಡ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು 4 ದಿನ ಕೇರಳ ಟ್ರಿಪ್ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಕಡಲೋ ಕಡಲೋ ಮುಗಿಲೋ ಮುಗಿಲೋ ಮನ ಮುಗಿಲೋ ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತೇಲಿಸು. ಫ್ರೆಂಡ್ಸು ಸುಮಾರು ಒಂದು 1000 ಎಕರೆಗಳಿಗೆ ಹಾಕ್ಬಿಟ್ಟು ಸಮುದ್ರ ನೋಡಿಕೊಂಡು ಅಲ್ಪೆ ಬೋಟ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಪೆ ಬೋಟ್ ಹೌಸಲ್ಲಿ ಬೋಟ್ ಹೌಸ್ ಹತ್ತುವಾಗಲೂ ತುಂಬ ಭಯ ಆಯಿತು. ಇಲ್ಲಿ ತುಂಬ ಫನ್ ಮಾಡಿದ್ವಿ. ಫನ್ ಮಾಡೋಕ್ಕೋಸ್ಕರನೇ ಇಲ್ಲೊಬ್ಬರು ನಾಟಕ ಪ್ರದರ್ಶನ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ವಾಯ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಚೆಲ್ಲುತ್ತಿರುವ ಹುಣ್ಣಿಮೆಯ ಚಂದ್ರನನ್ನೇ ಅಪಹರಿಸಿ ನಿನ್ನ ಮುಡಿಯಲ್ಲಿ ಹೂವಾಗಿ ಬಿಡಿಸಲೇ. ಹೇಳು ಸುಂದರಿ, ನಿನಗೇನು ಬೇಕು ಕೇಳು. ಅಂತ್ಯಾಕ್ಷರಿ ಆಡ್ತಾ ಇದ್ದೀವಿ. ಫಾಸ್ಟಾಗಿ ಓಡಿಸ್ಬಿಟ್ಟಿದ್ದೀವಿ, ಯಾಕೆಂದರೆ ಸಮಯದ ಅಭಾವದಿಂದ. ತುಂಬ ಚೆನ್ನಾಗಿ ಎಲ್ಲರೂ ಅಟ್ ಅ ಟೈಮ್ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ವ್ಯೂಸ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಬೋಟ್ ಹೌಸಲ್ಲಿ ಇಲ್ಲೇ ನಮಗೆ ಊಟ ಅರೇಂಜ್ ಮಾಡಿತ್ತು. ಮಧ್ಯಾಹ್ನದ ಡಿನ್ನರ್ ನಾನ್ ವೆಜ್ ಊಟ ಇತ್ತು. ವೆಜ್ ಅವ್ರಿಗೆ ವೆಜ್ ಊಟ ಇತ್ತು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಊಟ ಇತ್ತು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಡೇ ಬಂದು ಜಟಾಯು ಅರ್ತ್ಗೆ ಅಂತ ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆ ವ್ಯೂ ಇದು ಜಟಾಯು ಅರ್ಥಲ್ಲಿ ಕೇಬಲ್ ಕಾರ್ ವ್ಯೂ. ಒಂದು ಕ್ಷಣ ಭಯನೂ ಆಗುತ್ತೆ ಕೇಬಲ್ ಕಾರ್ ಹತ್ತುವಾಗ. ಜಟಾಯು ಅರ್ತ್ ವ್ಯೂ ಪಾಯಿಂಟ್. ಇದಕ್ಕೆ ಪುರಾಣ ಪ್ರಸಿದ್ಧ ಇತಿಹಾಸ ಇದೆ. ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಯಾರಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ವ್ಯೂ ನೋಡಿ, ಜಟಾಯು ಅರ್ಥಿಂದ ವ್ಯೂ ಪಾಯಿಂಟ್ ಇದು. ಲಾಸ್ಟ್ ಡೇ ಬಂದು ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. 3 ಸಲ ದರ್ಶನ ಮಾಡ್ಕೊಂಡ್ವಿ. ಅದನ್ನು ಮುಗಿಸ್ಕೊಂಡು ಆಜಮಲೆ ಶಿವ ಟೆಂಪಲ್ಗೆ ಬಂದ್ವಿ. ಅದು ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ನೋಡಬೇಕಾಗಿರೋದು. ನಾವಂತೂ ನೋಡಿ ಎಂಜಾಯ್ ಮಾಡಿದ್ವಿ. ಮತ್ತು ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಎಲ್ಲ ನನ್ನ ಲೇಡಿ ಫ್ರೆಂಡ್ಸ್, ಲೇಡಿ ಡಾನ್ಗಳ ಥರ ನಿಂತಿದ್ದಾರೆ ನೋಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.